ನೋಡ್ಬಿಡ್ತೀನಿ. ಇರಿ, ನಾನು ಹೋಗಿ ನೀರು ತರ್ತೀನಿ. ಬಿಕ್ಕಳಿಗೆ ನಿಂತೋಯ್ತು, ಆದರೂ ಸ್ವಲ್ಪ ನೀರು ಕುಡಿರಿ. ಸರಿ, ನಾನು ಹೋಗಿ ನೀರು ತರ್ತೇನೆ. ಏನಾಯ್ತು? ನಾನು ನೀರು ತಗೊಂಡ್ಬರ್ತೀನಿ ಅಂದ. ಅರೆ ಏನ್ ಕಮ್ಲಿ ಅವ್ರೆ, ಆಗ ನೋಡಿದ್ರೆ ಪಟ್ಟ ಅಂತ ಕಿಸ್ಕೊಟ್ಬಿಟ್ರಿ, ಈಗ ನೋಡಿದ್ರೆ ಹೀಗೆ ಇಟ್ಕೊಂಡಿದ್ದೀರಾ. ಸರ್, ಆ CCTV ಕ್ಯಾಮ್ರಾ ಆ ಕಡೆ ತಿರ್ಕೊಂಡೈತೆ. ಬಿಗ್ಲಿಕ್ಕೆ ನಿಂತೋಯ್ತು. ಅದು ಗಾಬರಿ ಆಗೋ ಅಂಥದ್ದೇನಾರ ನಡೆದ್ರೆ ಬಿಕ್ಕಲ್ಗೆ ಸಡನ್ನಾಗಿ ನಿಂತೋಯ್ತೈತೆ ಸರ್. ಏನು ಗಾಬರಿ ಆಗಂತದ್ದು ಏನು ನೋಡಿದ್ರಿ ಇವಾಗ? ಇರಿ ಬಂದ. ಸರ್, ಅಜ್ಜಿ, ಸರ್, ನಿಮ್ಮ ನಾಟಕ ಎಲ್ಲ ನಂಗೆ ಗೊತ್ತು, ನಿಮ್ಮ ಬಗ್ಗೆ ನಂಗೆ ಚಂದ ಗೊತ್ತು, ಸುಮ್ಕಿರಿ. ಅಜ್ಜಿ ಹಾ, ಅಪ್ಪ ಯಾವ್ದಾದ್ರು ಮ್ಯೂಸಿಕ್ ಹಾಕಿ. ಮ್ಯೂಸಿಕ್ ಸೂಪರಾ? ಬರ್ತಾ ಬರ್ತಾ ಓವರ್ ಆಯ್ತು ನಿಮ್ದು. ನಾನು ಹೇಳಿದ್ದು ಯಾವ್ದಾದ್ರು ಮ್ಯೂಸಿಕ್ ಚಾನೆಲ್ ಹಾಕಿ ಅಂತ. ಕೊಡಿ ಇಲ್ಲಿ ರಿಮೋಟು. ಹಲೋ ಮೇಡಮ್, ಕ್ರಿಕೆಟ್ ನೋಡ್ತಾ ಇದ್ದೀನಿ. ಇಡೀ ದಿನ ಟೆಸ್ಟ್ ಮ್ಯಾಚು, ಹೌ ಬೋರಿಂಗ್. ಕೊಡಿಯಪ್ಪ. ಯಾರು ಹೇಳಿದ್ರು ಟೆಸ್ಟ್ ಮ್ಯಾಚ್ ಬೋರಿಂಗ್ ಅಂತ? ನೀನು ಒಂದ್ಸರಿ ಸರಿಯಾಗಿ ಕೂತ್ಕೊಂಡು ನೋಡಕ್ ಶುರು ಮಾಡು, ಏನ್ ಮಜಾ ಇರುತ್ತೆ ಅಂತ ಗೊತ್ತಾಗತ್ತೆ. ಕೊಡಿ ಇಲ್ಲಿ ನೀವು ರಿಮೋಟ್ನ. ಕೊಡಿಯಪ್ಪ. ಇವತ್ತು ನಿಮ್ಮಮ್ಮ ಮೀಟಿಂಗ್ ಹೋಗಿದ್ದಾಳೆ. ಇವತ್ತೊಂದೇ ದಿನ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಅಂತಿರೋದು. ನಿನಗೆ ಮ್ಯೂಸಿಕ್ ಬೇಕಾದ್ರೆ ಹೋಗಿ ಲ್ಯಾಪ್ಟಾಪ್ ಅಲ್ಲಿ ಹಾಕು, ಇಲ್ಲ ಲಕ್ಷಣವಾಗಿ ಕೂತ್ಕೊಂಡು ನಿಮ್ಮ ಅಣ್ಣ ಹೇಳ್ದಂಗೆ ಓದ್ಕೋ. ಹಾಗಾದ್ರೆ ನೀವು ಕೊಡಲ್ವಾ? ನೋ ವೇ. ಹೇಳ ಅಮ್ಮಂಗೆ ಹೇಳ.
ಬ್ಲ್ಯಾಕ್ ಮೇಲ್ ಮಾಡೋದು ಚೆನ್ನಾಗಿ ಕಲ್ತ್ಬಿಟ್ಟಿದೆಯಲ್ಲ. ಬೇಗ ಕೊಡು. ದಡ್ಡ ಅಮರ, ನಮ್ಮ ಹುಡುಗಿ ನಂಬರ್ ಇದೆಯಲ್ಲಪ್ಪ, ಕಾಲ್ ಮಾಡಿದ್ರೆ ಹೆಂಗೆ ಅಲ್ವಾ? ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ ನಾನು ಬಾರು ಮುಂದೆ. ಫೋನ್ ಬರ್ತಿದೆ, ಹೋಗಿ ಮಾತಾಡ್ಕೊಡು. ಅಪ್ಪ ಯಾವುದೋ ಅನ್ನೋನ್ ನಂಬರ್ ಬಿಡಿ. ಮೊನ್ನೆ ತನಕ ಜೊತೆಗೆ ಇದ್ದೆ, ಇಂದು ಸೀರಿಯಲ್ ಸೆಟ್ಟು. ನಿಜವಾದ ಪ್ರೀತಿ ಅಂದ್ರೆ ಪ್ಯಾರೆ ಆಗೋದ, ಇಲ್ಲ ದಿನ ಎಣ್ಣೆ ಬಿಡ್ತೀನಂತ ಬಾರಿಗೋಗೋದ. ರಚನಾ, ಮೋಸ್ಟ್ಲಿ ನೀನು ಹುಡುಗ ಇರಬೇಕು. ಹುಡುಗರನ್ನ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು. ಫೋನ್ ತಗೊಂಡು ಹೋಗಿ ಮಾತಾಡ್ಕೊಡ್ತೀವಿ. ಅಪ್ಪ ನಾನು ಹುಡುಗ ಆಗಿದ್ರೆ ನಾನು ನಂಬರ್ ಸೇವ್ ಮಾಡಿದೆ ಹಾಗೆ ಇಟ್ಟಿರ್ತೀನಾ? ನಂಬರ್ ಸೇವ್ ಮಾಡಿಲ್ಲ ಅಲ್ಲ, ಅದಕ್ಕೆ ನಂಗೆ ಅನುಮಾನ. ಈಗೇನು ನಿಮಗೆ ಪ್ರೂವ್ ಮಾಡ್ಬೇಕಷ್ಟೇ ತಾನೇ? ಇರಿ. ಹಲೋ, ಆಯ್ ಚಿನ್ನ, ಏನೋ ಈಗಲೂ ಪೊಲೀಸಿಗೆ ಇಟ್ಕೊಳ್ಬೇಕು ಅನ್ನಿಸ್ತಾ ಇದೆಯಾ? ಅನ್ಸುತ್ತೆ ಹೇಳ್ರಿ. ಈ ಏರಿಯಾ ಸಬ್ ಇನ್ಸ್ಪೆಕ್ಟರ್ ನಮಗ್ ತುಂಬಾ ಪರಿಚಯ. ನೀವು ಅನ್ನೆ, ನಾನೇ ಸೆಲ್ ಓಪನ್ ಮಾಡೋ ಸೀದಾ ಒಳಗಡೆ ಕುತ್ಕೊಂಡ್ಬಿಡ್ತೀನಿ. ಹಲೋ, ಹಾಯ್, ನಮಸ್ತೆ. ವಣಕಂ, ನಮಸ್ಕಾರಂ ಅವೆಲ್ಲ ಹೇಳಲ್ವಾ? ಏನ್ರಿ, ಕ್ರೆಡಿಟ್ ಕಾರ್ಡಾ? ನೋ ನೋ, ನಾಟ್ ಇಂಟ್ರೆಸ್ಟೆಡ್. ಏಯ್, ಯಾವ ಎಲ್ಲ ಇವಳ ನನ್ನ ಫೋನೇ ಕಟ್ ಮಾಡ್ತಾಳ. ಏನು ನೀವು ಹಾಗೆ ನೋಡ್ತಿರೋದು? ಅಣ್ಣನ ಫೋನ್ ಕಟ್ ಮಾಡೋಷ್ಟು ದಿಮಾಕ ಇದು ದಡ್ಡ ಅಮರ. ಅಣ್ಣ ಅಲ್ಲ ಕಣೋ, ಬಾಯ್ ಫ್ರೆಂಡ್ ಫೋನ್ ಕಟ್ ಮಾಡೋಷ್ಟು ದಿಮಾಕ ಮಾಡ್ತೀನಿ ಕಣ, ನಿಂಗೆ ಬಿಡಲ್ಲ. ಅಪ್ಪ, ನೀವು ಟೆಸ್ಟ್ ಮ್ಯಾಚ್ ನೋಡ್ಕೊಳ್ಳಿ. ಹೌದಾ? ಥ್ಯಾಂಕ್ ಯು. ನೀವು ಪಾರ್ಟ್ನರ್ ಟೆಸ್ಟ್ ಮಾಡ್ತಿದ್ದೀರಾ? ಆಲ್ ದಿ ಬೆಸ್ಟ್. ಅಯ್ಯೋ ಅಜ್ಜಿ, ನೀವು ದಿಟ್ವಾಗ್ಲೂ ಬಂದ್ರಾ? ಸರ್ ಸುಮ್ಕೆ ಹೇಳ್ತಾವ್ರೆ ಅನ್ಕಂಡೆ. ಇರ್ಲಿ, ನಾನೇನು ನೋಡ್ಲೂ ಇಲ್ಲ, ನಾನೇನು ಕೇಳಿಸ್ಕೊಳ್ಳೂ ಇಲ್ಲ. ಆದರೆ ಒಂದಂತೂ ಅರ್ಥ ಆಯ್ತು, ನಿಮ್ಮಿಬ್ಬರಿಗೂ ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕು ಅಂತ. ಹಾ ಅಜ್ಜಿ, ನಾನು ಕಮಲಿ ಅವ್ರಿಗೆ ಇದನ್ನೇ ಹೇಳ್ತಾ ಇದ್ದೆ ಅಲ್ವಾ ಕಮಲಿ ಅವ್ರೆ? ಇಲ್ಲ ಅಜ್ಜಿ. ಸರಿ, ನನಗೆ ಅರ್ಥ ಆಗುತ್ತೆ ಬಿಡು. ಶೈಕ್ಷಣಿಕ ವರ್ಷ ಮುಗಿದ್ಮೇಲೆ ಆನ್ ಕ್ಲಾಸಸ್ ಇರೋಲ್ಲ, ಎಲ್ಲರೂ ಕ್ಲಾಸಸ್ ಬರೋಕ್ಕೆ ಶುರು ಮಾಡ್ತಾರೆ. ನಾವು ಅದಕ್ಕೆ ತಯಾರಿ ಮಾಡ್ಕೋಬೇಕಾಗತ್ತೆ ರಿಷಿ. ಹಾ ಅಜ್ಜಿ, ಇದ್ರ ಬಗ್ಗೆ ನಾನು ಸ್ಟಾಫ್ ಹತ್ರ ಮತ್ತೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದೀನಿ. ವಿ ಆರ್ ಗೆಟಿಂಗ್ ರೆಡಿ. ಓಕೆ. ಅಯ್ಯೋ, ಅಂಬಿ ಬೇರೆ ಹಸುವು ಅಂತ ಒದ್ದಾಡ್ತಾವಳೆ. ಜೂಳಿಗೆ ಹೆಂಗ್ ಊಟ ಕೊಡೋದು?
ರಿಷಿ, ಅದಕ್ಕೂ ಮೊದಲು ನಿನ್ನ ಫೈಲ್ಸ್ ಎಲ್ಲ ಚೆಕ್ ಮಾಡಿಬಿಟ್ರೆ ಬೆಟರ್ ಅನ್ಸುತ್ತೆ. ಹಲೋ. ಏಯ್ ಚಿನ್ನ, ಏನದು ಕ್ರೆಡಿಟ್ ಪ್ರೈಟ್ ಅನ್ಕೊಂಡು ನನ್ನ ಕಾಲ್ನೇ ಕಟ್ ಮಾಡ್ಬಿಟ್ಟೆ? ಕಾಲ್ ಮಾಡಿದ್ದು ನಾನು ಅಂತ ಕಟ್ ಮಾಡ್ದೋ ಅಥವಾ ನಿದ್ದೆ ಗಣ್ಣಲ್ಲಿ ಕಟ್ ಮಾಡಿದ್ಯೋ? ಏಯ್, ನನ್ನ ನಂಬರ್ ಹೇಗೋ ಸಿಕ್ತು ನಿನ್ಗೆ? ಏನೋ ಹೋಗ್ಲಿ ಪಾಪ ಅಂತ ಪೊಲೀಸಿಗೆ ಹಿಡ್ಕೊಡ್ದೆ, ಹಾಗೆ ಬಿಟ್ರೆ ನನಗೆ ಕಾಲ್ ಮಾಡೋವರೆಗೂ ಬಂದಿದ್ಯಾ? ಬೈ ಚಿನ್ನ, ನಾನ್ ಸ್ಟಾಪ್ ಬೈತಾರೆ ಹೇಳ್ತೀನಿ. ನಮ್ಮ ಹುಡುಗಿ ನೀನು ಮುದ್ದಾದ ವಾಯ್ಸು, ನಿನ್ ಬಾಯಿಂದ ಬರೋ ಪದಗಳು, ನಿನ್ ಬಾಯಿಂದ ಬೈದ್ರೂ ಕೇಳಕ್ಕೆ ಎಷ್ಟು ಮಜವಾಗಿದೆ ಗೊತ್ತಾ? ಬೈ. ಏಯ್, ನಮ್ಮ ಹುಡುಗಿ ಅಂತೆಲ್ಲ ಹೇಳಿದ್ರೆ ಸರಿಗಿರಲ್ಲ. ಸಾರಿ, ಚಿಕ್ಕ ಕರೆಕ್ಷನ್. ಸದ್ಯಕ್ಕೆ ನಮ್ಮ ಹುಡುಗಿನೇ, ಮುಂದಕ್ಕೆ ನಮ್ಮವರು ಸ್ವೀಟ್ ಆರ್ಟು ವೈಫು ಹಂಗೆ ಬದಲಾಯಿಸ್ಬಿಡ್ತೀನಿ. ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ಹೋಗಲು. ಚಿನ್ನ ಕಟ್ ಮಾಡ್ಬೇಡ, ಒಂದೇ ನಿಮಿಷ. ಬರೀ ಒಂದ್ಸಲ ಮೀಟ್ ಮಾಡಿದ್ದಕ್ಕೆ ನನ್ನ ತಲೆ ಇನ್ನ ಗುಮ್ ಅಂತಿದೆ. ಇನ್ನೇನಾದ್ರು ಜೀವನ ಪೂರ್ತಿ ನನ್ನ ಜೊತೆಗಿದ್ರೆ ಆ ಕಿಕ್ಕೇ ಬೇರೆ ಅಮ್ಮ. ಇನ್ನೊಂದ್ಸರಿ ಮೀಟ್ ಆದ್ರೆ ಅಲ್ಲಿ ಕಿಕ್ಯು ಇಡಿಯಟ್. ಅದನ್ನೇ ಕನ್ನಡದಲ್ಲಿ ಹೇಳ್ತೀನ. ಓದ್ಕೊಡಿಸ್ತೀನಿ ಮಗನೇ ನಿನ್ನ ಅಂತ ತಾನೆ. ಪರವಾಗಿಲ್ವೇ? ನಮ್ಮ ಹುಡುಗಿ ಒಂದಿನ ನಾನು ಸವಾಸ ಮಾಡಿದಕ್ಕೆ ನನ್ನ ತರನೇ ಬೈಕ್ ಶುರು ಹಚ್ಕೊಂಡ್ಬಿಟ್ಟವಳೆ. ಮನೇಲಿ ಅಪ್ಪ ಇದಾರೆ, ಇಲ್ದೇ ಇದ್ದಿದ್ರೆ ನನ್ನನ್ನ ಮನೆ ಕರೀತಾ ಇದ್ದ ಚಿನ್ನ. ಸುಮ್ನೆ ಇಡೋ ಫೋನ್ನ. ಕಳ್ಳಿ, ಒಳಗಡೆ ನಾಚ್ಕೋತಾ ಇದೆಯಲ್ಲ, ಆ ಫೀಲಲ್ಲಿ ಇರ್ಲಿ, ಮಾತಾಡು ಚಿನ್ನ. ಗೊತ್ತಾಗುತ್ತೆ ಇಂಥ ಸಿಚುವೇಶನ್ ಅಲ್ಲಿ ಈ ತರ ಫೀಲಿಂಗ್ ಬಂದಾಗ ಮಾತಾಡೋಕೆ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಮಾತಾಡು ಚಿನ್ನ, ನಾನು ಕೇಳಿಸ್ಕೊತಾ ಇದೀನಿ, ಮಾತಾಡು. ನಾನೇನು ಅನ್ಕೊಳಲ್ಲ, ಕಟ್ಟು. ಏನಪ್ಪ, ನನ್ನನ್ನು ಫಾಲೋ ಮಾಡ್ಕೊಂಡು ಬಂದ್ರಾ? ಹಾಗೇನಿಲ್ಲ, ಕ್ರಿಕೆಟು ಟೀ ಬ್ರೇಕ್ ಇತ್ತು, ಹಾಗೆ ಒಂದು ವಾಕ್ ಮಾಡ್ತಾ ಇದ್ದೆ ಅಷ್ಟೇ. ಹೋಗಿಯಪ್ಪ ಸುಮ್ಮನೆ. ಓಕೆ, ಅದಿಲ್ಲಿ ಪ್ರೇಮೋತ್ಸವ. ಅಂಬಿ, ಎಲ್ಲರ ಸಪೋರ್ಟ್ ಇದೆ, ಎಲ್ಲರೂ ನಿನ್ನೇ ಕಮ್ಮಿ ಅಂತ ಅನ್ಕೊಂಡಿದ್ರೆ ಅಂತ ಇಷ್ಟು ಎಗರಾಡ್ತಿದ್ಯಲ್ಲ. ಈ ಮನೆಗೆ ನಿನ್ನ ಕರ್ಕೊಂಡು ಬಂದಿರೋಳು ನಾನು. ನಿನ್ನ ಬಾಲನ ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ವಾಟ್? ನನ್ನ ಮುಂದೆನೆ ವಾಯ್ಸ್ ರೇಸ್ ಮಾಡ್ತೀಯಾ? ನಿನ್ನ ಬರ್ತಾ ಬರ್ತಾ ಕಮಲಿ ತರಾನೇ ಆಡ್ತಿದ್ದಾಳಲ್ಲ. ಸಮಥಿಂಗ್ ಇಸ್ ರಾಂಗ್. ಆ
ಕಡೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಲೈ ಹೊಟ್ಟೆಲಿ ಆನೆ ಕುಣಿತಿದೆ ಕಣೆ, ನೀನ್ ನೋಡಿದ್ರೆ ಅಲ್ಲಾಡ್ಕೊಂಡು ನಿಧಾನಕ್ಕೆ ಬರ್ತಿದ್ಯಾ. ನಾನೇನ ಹೊಟ್ಟೆ ಹಚ್ಕೊಂಡು ಸತ್ತೋದ್ರೆ ನಿನಗ್ ಪಾಪ ಸತ್ಕೊಳ್ಳುತ್ತೆ, ಪರವಾಗಿಲ್ವಾ? ಕ್ಷಮ್ಸು ಅಂಬಿ, ಸಾರಿ. ನನ್ಗೆ ಅಶ್ವ ಆದ್ರೆ ನಾನು ಏನ್ ಮಾತಾಡ್ತೀನಿ ನನ್ಗೆ ಗೊತ್ತಿಲ್ಲ. ಒಂದಿನನೂ ಹಚ್ಕೊಂಡಿದ್ದೋಳಲ್ಲ ನಾನು, ಗೊತ್ತಾ ನಿಂಗೆ? ಕೊಡು. ಈಗ ಸಮಾಧಾನ ಆಯ್ತು. ನೀನ್ ನನ್ ಮ್ಯಾಗ ಕೋಪ ಮಾಡ್ಕೊಂಡ್ರುವೆ ನಂಗ್ ಬೇಸರ ಆಗಕ್ಕಿಲ್ಲ ಅಂಬಿ. ಯಾಕಂದ್ರೆ ನೀನ್ ನನ್ ತಂಗಿ. ಆದ್ರೆ ಈ ಸತ್ಯನ ನಾನು ನಿಂಗೆ ಹೆಂಗೆ ಹೇಳಿ? ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣವಿ, ನೀನ್ ತಿನ್ನು. ನಿಂಗೆ ಈಗ ಸಾಕ? ಇಲ್ಲ ಇನ್ನ ತಕೊಂಬರ್ಲಾ? ಇದೆಲ್ಲ ನನಗೆ ಸಾಲುತ್ತೆ. ನಿನ್ ಮಕ್ಕ ಇನ್ನೂ ಹೋಗಿ ತಗೊಂಬ. ಹಂಗಾರೆ ಒಂದ್ ಕೆಲ್ಸ ಮಾಡುಮ್ಮ, ನೀನೇ ನಿಂಗೆ ಗೇಟ್ ಬೇಕೋ ಹೋಗಿ ಹಾಕಂಬ, ನಾನು ಇಲ್ಲೇ ಇರ್ತೀನಿ. ಹಾಕೊಂಡ್ ಬರೋದಲ್ಲ, ನಾನು ಅಲ್ಲೇ ಹೋಗಿ ಎಷ್ಟ್ ಬೇಕೋ ತಿನ್ಕೊಂಡ್ ಬರ್ತೀನಿ. ಹಾ, ಏಯ್ ಏನೇ ಗುರಾಯಿಸ್ತಿದ್ಯಾ? ನೀನ್ ಇಷ್ಟು ಬೇಗ ಬಟ್ಟೆ ಚೇಂಜ್ ಮಾಡ್ಬಿಟ್ಯಾ? ಓಯ್, ಅದನ್ನ ಕೇಳಕ್ ನೀನ್ ಯಾರೇ? ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಿನ್ ಬಟ್ಟೆ ಬಗ್ಗೆ ನಾನು ಯಾವತ್ತಾರು ಮಾತಾಡಿದೀನ? ಇಲ್ಲ ತಾನೆ? ಹಾಗೆಲ್ಲೇ ಓಯ್, ಗುರಾಯಿಸೋದೆಲ್ಲ ಇಟ್ಕೋಬೇಡ, ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಕಮಲಿ ಅವರು ಫೈಲ್ ತರಕ್ಕೆ ಅಂತ ಹೋಗಿ ಬರಲೇ ಇಲ್ವಲ್ಲ? ಏನ ಡೋರ್ ಲಾಕ್ ಮಾಡ್ತಿದ್ಯಾ? ಏನಿದೆ ಒಳಗೆ? ಹಾ, ದೆವ್ವ ಇದೆ, ನೋಡ್ತೀಯಾ? ಆಟ ಆಡ್ಬೇಡ ನನ್ನ ಹತ್ರ. ನೀನ್ ಯಾರಿಗೆ ತಿಂಡಿ ತಗೊಂಡ್ ಬಂದಿದ್ದು? ಹೇಳದ್ನಲ್ಲ ನಿಕಾ, ಒಳಗಡೆ ದೆವ್ವ ಇದೆ ಅಂತ. ಅದಕ್ಕೆ ಪಾಪ ಹೊಟ್ಟೆ ಹಸಿತಿತ್ತೇನೋ, ತಿಂಡಿ ತಿನ್ಸೋಣ ಅಂತ ಹೋಗಿದ್ದೆ. ಏಯ್ ವಾಗೆ. ನನ್ ದೆವ್ವ ನೋಡ್ಬೇಕು, ಬಾಗ್ಲು ತೆಗಿ. ಹೌದಾ? ಒಂದ್ ಕೆಲ್ಸ ಮಾಡು, ಸೀದಾ ಹೋಗಿ ಕನ್ನಡಿ ಮುಂದೆ ನಿಂತ್ಕೋ. ದೆವ್ವ ಸಾಕಾದ ಕಾಣತ್ತೆ. ಗಾಡ್, ಬಾಯ್ ಕಡೆ.